ಸುಧಾಕರ ನನ್ನ ತಾಲೂಕಿಗೆ, ನನ್ನ ಜಿಲ್ಲೆಗೆ ಶಾಪ. ರಿಯಲ್ ಎಸ್ಟೇಟು ಒಂದು ಉದ್ಯಮ ಸರ್. ರಿಯಲ್ ಎಸ್ಟೇಟಲ್ಲಿ ನಾವು ಅಪ್ರೂವಲ್ ತಗೊತೀವಿ, ಕೆಲಸ ಮಾಡ್ತೀವಿ. ಅಪ್ರೂವಲ್ಸ್ ಕೊಡ್ದಿರೋ ಆಟ ಆಡ್ಸೋದು ನೀನಲ್ಲಪ್ಪ. ಜನ ಕಳ್ತನ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದು, ಅವ್ರನ್ನ ಪ್ರೇರೇಪಿಸೋದು ನೀನಲ್ಲಪ್ಪ. ಕನ್ವರ್ಷನ್ ಆಗಿರೋ ಎಷ್ಟು ಪ್ರಶಾಂತವಾಗಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ. ಕನ್ವರ್ಷನ್ ಆಗ್ಬೇಕಂತಂದ್ರೆ ಇಲ್ಲ, ಅವಾಗ ಅಪ್ರೂವಲ್ ಆಗ್ಬೇಕಂದ್ರೆ ಇಲ್ಲ. ತೆಗೆದು ನೋಡಿ ನಿಂದು ಆ ಗಣಿಗಾರಿಕೆ, ಪಾಪ ಆ ಗಣಿಗಾರಿಕೆ ಮಾಡೋರು ನೋಡ್ಬೇಕು. ಯಾಕೆ ಕಳ್ತನ ಮಾಡ್ತಾರೆ ಅವರು? ರಾಯಲ್ಟಿ ಕೊಡ್ಬೇಕು ಅಂದ್ರೆ ಅವ್ರಿಗೊಂದು ಸಿ ಫಾರ್ಮ್ ಇರಬೇಕು, ಅವ್ರಿಗೊಂದು B1 ಆಗಬೇಕು, ಅವ್ರಿಗೆ ಬುಕ್ ರೆಡಿ ಆಗಬೇಕು. ಆಗ್ದಿರಾಗ ನೀನು ನೋಡಿದ್ರೆ ಅವ್ನು EMI ಕಟ್ಟಬೇಕು. ಕಳ್ತನ ಮಾಡಿದ್ರೆ ಇನ್ನೇನೋ ಮಾಡ್ತಾನೆ ಸುಧಾಕರ. ಸರಿನೇನೋ ನೀನು ಮಾಡ್ತಾ ಇರೋದು? ಆ ಜನಗಳ ಶಾಪ ನಿಮ್ಗೆ ಇರುತ್ತಾನೋ? ನಿಮ್ಗೆ ಬಿಡ್ತದೇನೋ? ಎಷ್ಟು ಜನಗಳ ಶಾಪ ಕಾಣಲ್ಲ. ಪ್ರೈಮ್ ಮಿನಿಸ್ಟರ್ಗೆ ನೀನು ಕಾಂಗ್ರೆಸ್ ಅಲ್ಲಿ ಇದ್ದಾಗೆ ನಾನು ಲೆಟರ್ ಬರ್ದಿದ್ದೀನಿ, ಬೇಕಾದ್ರೆ ಇವಾಗ ತೆಗೆದು ತೋರಿಸ್ತೀನಿ. ತಾಳಿ ಸರ ಅಡ ಇಟ್ಟವ್ರೆ ಅಂತ ಬರ್ದಿದ್ದೀನಿ ನಾನು. ಬೇಕಾದ್ರೆ ಮೇಲ್ ತೆಗೆದು ತೋರಿಸ್ತೀನಿ ನಿಂಗೆ. ಜನಗಳ ಪರ ನಾನು. ಕೆಟ್ಟ ಕೆಲಸ ಮಾಡಿ ಬದುಕಬೇಕಾಗಿಲ್ಲ. ರಿಯಲ್ ಎಸ್ಟೇಟ್ ಅಲ್ಲಿ ನಾನು ದುಡ್ಡು ಮಾಡಿ ತಗೊಂಡೋಗಿ ವಿಜೇಂದ್ರ ಅವ್ರಿಗೆ ಕೊಡಕ್ಕೆ, ವಿಜೇಂದ್ರ ಅಣ್ಣ ನಂಗೆ ಪರಿಚಯನೇ ಇಲ್ಲ ರೀ. ವಿಜೇಂದ್ರ ಅಣ್ಣ ನಂಗೆ ಪರಿಚಯ ಆಗಿದ್ದೆ ನಾನು ರಾಜ್ಯಾಧ್ಯಕ್ಷ ಆದ್ಮೇಲೆ, ಜಿಲ್ಲಾಧ್ಯಕ್ಷ ಆದ್ಮೇಲೆ. ಜಿಲ್ಲಾಧ್ಯಕ್ಷ ಆಗಿ ನಾನು ಹೋಗಿ ಅಣ್ಣ ಬೊಕ್ಕೆ ಕೊಟ್ಟರೆ 10 ನಿಮಿಷ ನಂಗೆ ಟೈಮ್ ಕೊಟ್ಟರು, ಚೆನ್ನಾಗಿ ಕೆಲಸ ಮಾಡಪ್ಪ, ಇಷ್ಟೇ ಹೇಳಿದ್ದು. ಅವ್ರು ತಗೊಂಡಾಗ ನಾನು ದುಡ್ಡು ಕೊಡೋಷ್ಟು ದೊಡ್ಡವನೇನ್ರಿ? ನಾನು ದುಡ್ದಿರೋ ದುಡ್ಡನ್ನ ನಾನು ಚಿಕ್ಕಬಳ್ಳಾಪುರ ಜನತೆಗೆ ನಾನು ಕೊಡ್ತಾ ಇದ್ದೀನಿ. ನಿಂಗೆ ತಡಿಯೋಕ್ಕಾದ್ರೆ ತಡಿ. ಒಂದೇ ಪಕ್ಷದಲ್ಲಿ ರಾಜಕೀಯ ಹೋರಾಟ ಹೇಗೆ ಮಾಡ್ತೀರಿ ಸರ್? ಅವ್ರ ವಿರುದ್ಧ ಅವರು ಸಂಸದರು ಬಿಜೆಪಿ, ನೀವು? ನಾನು ಅವ್ರ ವಿರುದ್ಧ ಹೋರಾಟ ಮಾಡೋದೇ ಇಲ್ಲ ಸರ್. ಅವರ ವಿರುದ್ಧ ಪಕ್ಷದ ಇದ್ರಾಗ ಮಾಡೋದಿಲ್ಲ. ಬಟ್ ಅವ್ರು ಏನು ಭ್ರಷ್ಟಾಚಾರ ಮಾಡಿದರೆ, ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ನಾನು ಇಷ್ಟು ದಿವಸ ಬೇರೆ ಬೇರೆ ಥರ ಅವ್ರ ಬುದ್ಧಿ ಹೇಳಿದ್ದೀನಿ. ಅವ್ರು ಕೇಳದೇ ಇದ್ದಾಗ ಇದು ಪರಮಾವಧಿ ಅಂತ ಅನಿಸ್ತು, ಇದಕ್ಕೆ ಮಿತಿ ಇಲ್ಲ ಅಂತ ಅನಿಸ್ತು. ಇದನ್ನ ಮುಂದಕ್ಕೆ ತಗೊಂಡು ಹೋಗ್ಲೇಬೇಕು. ಇಂತಹ ಭ್ರಷ್ಟರ ಕಡಿವಾಣ ಹಾಕಿದ್ರೆ ಮಾತ್ರನೇ ಇತಿಹಾಸದಲ್ಲಿ ಹೆಸರು ನಿಂತೋಗೋದು. ರಾಜಕೀಯವಾಗಿ ಮಣಿಸ್ಬೇಕಲ್ಲ ನನಗೆ ರಾಜಕೀಯವಾಗಿ ಮಣಿಸುವಂತ ಅವಶ್ಯಕತೆ ನನಗಿಲ್ಲ. ಅವರು ದೊಡ್ಡ ದೊಡ್ಡ ಪದವಿಗಳಿಗೆ ಇರಲಿ, ಅವ್ರನ್ನ ಅವ್ರು ಕಾಪಾಡಿಕೊಳ್ಳಿ, ಅವರು ರಾಜರಾಗಿ ಮೆರೀಲಿ, ನನಗೇನು ಪ್ರಾಬ್ಲಮ್ ಇಲ್ಲ. ನಾನೊಬ್ಬ ಸಾಮಾನ್ಯ ಪ್ರಜೆ, ನನ್ನ ಭಾರತ ದೇಶದ ಜವಾಬ್ದಾರಿಯುತ ಪ್ರಜೆ, ಅದ್ರ ಕೆಲಸ ಮಾಡ್ತೀನಿ. ಮತ್ತು ನನಗೆ ಯಾವತ್ತು ಏನಿದ್ರು ನಾನು ನನ್ನ BJP ಪಕ್ಷದ ಪರವಾಗಿ ಕೆಲಸ ಮಾಡ್ತೀನಿ. ನನಗೆ ಬೇಡದರ ಕ್ಯಾಂಡಿಡೇಟ್ ಹಾಕಿದ್ರೆ ನನ್ನ ಪಾಡು ನಾನು ಸುಮ್ಮನೆ ಇರ್ತೀನಿ. ಯಾವುದೇ ಕಾರಣಕ್ಕೂ ಬೇರೆ ಪಕ್ಷದ ಕೆಲಸ ಮಾಡೋದಿಲ್ಲ.